ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ತಿಂಡಿ ಎಲ್ಲ ಆಯಿತು, ಇನ್ನು ತಿಂಡಿ ತಿನ್ನಬೇಕು. ತಿಂಡಿ ತಿಂದ ನಂತರ ಸ್ವಲ್ಪ ಕೆಲಸ ಉಂಟು. ಇವತ್ತು ಸಾಟರ್ಡೇ ಆದರೆ ಸ್ಕೂಲಿಗೆ ರಜೆ ಉಂಟು, ಯಾಕಂದರೆ ಮಳೆ ಜೋರಿದೆ. ಹಾಗಾಗಿ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ. ಇವತ್ತು ಸ್ಕೂಲಿಗೆ ಹೋಗಲಿಕ್ಕಿಲ್ಲ. 2-3 ದಿನದಿಂದ ತುಂಬ ಮಳೆ ಇದೆ ಇಲ್ಲಿ, ತುಂಬ ಅಂದರೆ ತುಂಬ. ಇವತ್ತಂತೂ ಬೆಳಿಗ್ಗೆನೇ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಹಾಗೆ ನಿನ್ನೆ ಸಾಯಂಕಾಲ ಕೂಡ ಜೋರು ಮಳೆ ಇತ್ತು. ನಿನ್ನೆ ಸಂಜೆ ಸ್ಕೂಲಿಂದ ಬರುವಾಗಲೇ ತುಂಬ ಮಳೆ ಬರ್ತಾ ಇತ್ತು. ಹಾಗೆ ಜೋರು ಮಳೆ ಇತ್ತು. ರಾತ್ರಿ ಅಷ್ಟೊಂದು ಇರಲಿಲ್ಲ, ಆದರೆ ಬೆಳಿಗ್ಗೆ ಮಾತ್ರ ತುಂಬ ಮಳೆ ಇತ್ತು. ಹಾಗೆ ನಮ್ಮದು ನೇಜಿ ಇಷ್ಟುಂಟು, ಇಷ್ಟನ್ನು ಸ್ವಲ್ಪ ನಡಲಿಕ್ಕೆ ತಗೊಂಡು ಹೋಗಿದ್ದಾರೆ. ಇಷ್ಟು ಈಚೆ ಇಷ್ಟುಂಟು. ಹಾಗೆ ಈಚೆ ಫುಲ್ ಉಂಟು. ನಮ್ಮದು ಕೂಡ ಗದ್ದೆ ನಾಟಿ ನೆಕ್ಸ್ಟ್ ವಾರದಲ್ಲಿ ಮಾಡಬೇಕು. ನಾನು ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೇನೆ. ಬೆಳಿಗ್ಗೆ ಕರೆಂಟ್ ಇರಲಿಲ್ಲ, ಹಾಗಾಗಿ ಚಟ್ನಿ ಮಾಡಲಿಲ್ಲ, ಸಾಂಬಾರು ಮಾಡಿದೆ. ನಾನಿವತ್ತು ಸಾಂಬಾರಿಗೆ ಹೆಸರು ಬೇಳೆಯನ್ನು ಹಾಕಿದ್ದೇನೆ. ಟೊಮೆಟೊ, ಹೆಸರು ಬೇಳೆ, ಹಾಗೆ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸು ಹಾಕಿ ಮಾಡಿದ್ದು. ನಂತರ ಒಗ್ಗರಣೆ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಮೊದಲು ಇದೆಲ್ಲವನ್ನು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ನಂತರ ಒಗ್ಗರಣೆ ಕೊಡಬೇಕು. ಹಾಗೆ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಗಂಜಿ ಮತ್ತು ಹುರುಳಿ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಹಾರ್ಸ್ ಗ್ರಾಮ್ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ಇದಕ್ಕೆ ಒಂದು 3 ದಳ ಬೆಳ್ಳುಳ್ಳಿ ಹಾಕಿದ್ದೇನೆ. ಒಂದು ಚಿಕ್ಕದು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ. ಹಾಗೆ ಖಾರಕ್ಕಾಗಿ 1-2 ಮೆಣಸನ್ನು ಹಾಕ್ತಾ ಇದ್ದೇನೆ. ಇದು ಹುರ್ಕೊಂಡಿದ್ದೇನೆ ಮೆಣಸನ್ನು. ಹುರುಳಿ ಕೂಡ ನಾನು ಹುರ್ಕೊಂಡಿದ್ದೇನೆ, ಚೆಂದ ಮಾಡಿ ಹುರ್ಕೊಳ್ಬೇಕು. ಇನ್ನು ಇದಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಳ್ತೇನೆ. ಈರುಳ್ಳಿ ಹಾಕಿ ಗ್ರೈಂಡ್ ಮಾಡೋದು. ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಚಟ್ನಿ. ಸೊ ಹಾಗೆ ಕಡಿಲಿಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡುವ. ನೋಡಿ, ಚಟ್ನಿ ಈ ರೀತಿ ರೆಡಿಯಾಗಿದೆ. ಇನ್ನು ಹಾಗೆ ಗಂಜಿ ಮಾಡಿದ್ದೇನೆ. ಗಂಜಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಈ ಮಳೆಗಾಲಕ್ಕೆ ಬಿಸಿ ಗಂಜಿ ಜೊತೆ ಚಟ್ನಿ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಊಟ ಆದ ನಂತರ ನನ್ನ ಮಗಳು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೋಡಿ, ಅವಳ ಆಟ ಆಡೋ ವಸ್ತುಗಳನ್ನೆಲ್ಲ ನಾನು ಆ ಚೀಲದಲ್ಲಿ ತುಂಬಿ ಇಡ್ತೇನೆ. ಅವಳಿಗೆ ಯಾವ್ದು ಬೇಕು ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕ್ಕೊಂಡು ಆಟ ಆಡ್ತಾ ಇರ್ತಾಳೆ. ನೋಡಿ, ಎಲ್ಲ ಹುಡುಕ್ತಾ ಇದ್ದಾಳೆ ಏನೆಲ್ಲ ಉಂಟು ಅಂತ. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಅಷ್ಟೊಂದು ಜೋರಾಗಿ ಬರ್ತಾ ಇಲ್ಲ. ಇನ್ನು ರಾತ್ರಿ ಏನಾಗ್ತದೋ ಗೊತ್ತಿಲ್ಲ. ಮತ್ತೆ ಊಟಕ್ಕೆಲ್ಲ ಕೊಕ್ಕ ಅಲ್ಲ, ಬೇರೆ ಕೊಕ್ಕ, ಬೇರೆ ಹೊಸ ಕೊಕ್ಕ. ಇವತ್ತು ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಮಧ್ಯಾಹ್ನಕ್ಕೆ ಚಟ್ನಿ ಮತ್ತೆ ಗಂಜಿ ಮಾಡಿದ್ದೆ, ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಗಂಜಿ ಅಲ್ಲಮ್ಮ, ಗಂಜಿ. ಇವತ್ತು ಚಿಕನ್ ಸಾರು ಮಾಡ್ತಾ ಇದ್ದೇನೆ. ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇದು ಒಂದು 5 ನಿಮಿಷ ಬೇಯಬೇಕು. ನಂತರ ಇದಕ್ಕೆ ಮಸಾಲೆ ಹಾಕ್ತೇನೆ. ನೋಡಿ, ಮಸಾಲೆ ಹಾಕಿದ್ದೇನೆ. ಈಗ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದು ಒಂದು 8-10 ನಿಮಿಷ ಕುದಿಬೇಕು, ಚೆನ್ನಾಗಿ ಕುದಿಬೇಕು.
ಇವತ್ತು ನಾನು ಚಿಕನ್ ಸಾರಿಗೆ ತೆಂಗಿನಕಾಯಿಯನ್ನು ಹಾಗೆ ಮಸಾಲೆ ಕಡಿಲಿಕ್ಕೆ ಹಾಕಿದ್ದೇನೆ. ಇಲ್ಲ ಅಂತ ಹೇಳಿದರೆ ನಾನು ಕಾಯಿ ಹಾಲು ತೆಗೆದು ಮಾಡ್ತಿದ್ದೆ. ಆದರೆ ಇವತ್ತು ಹೇಗೆ ಆಗ್ತದೆ ನೋಡು ಅಂತ ಹಾಗೆ ಮಾಡಿದ್ದೇನೆ. ಇದು ಕೂಡ ಚೆನ್ನಾಗಿ ಬರ್ತದೆ. ಇನ್ನು ಸಾರು ರೆಡಿ ಆದ ನಂತರ ಹೇಗಾಗಿದೆ ಅಂತ ನೋಡಬೇಕು. ನನ್ನ ಮಗಳಿಗೆ ಫಸ್ಟ್ ನಾವು ಬೇಯಲಿಕ್ಕೆ ಇಡ್ತೇವಲ್ಲ ಮಾಂಸವನ್ನು, ಅದನ್ನು ಮಾತ್ರ ತೆಗೆದುಕೊಟ್ಟಿದ್ದೇನೆ. ಅದನ್ನು ತಿಂತಾ ಇದ್ದಾಳೆ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.